ನಮಸ್ತೆ ಎಲ್ಲರಿಗೂನು. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದು ತುಂಬಾನೇ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಟಾಪಿಕ್ ಇದೆ. ಸೊ ಆನ್‌ಲೈನ್, ಆಫ್‌ಲೈನ್ ಬಿಸ್ನೆಸ್‌ಗೆ ಒಂದು ಕಂಪ್ಯಾರಿಸನ್ ಅನ್ನೋದಕ್ಕಿಂತ ಯಾವ್ದ್ರಲ್ಲಿ ನಮ್ಗೆ ಬೆಸ್ಟ್ ಇದೆ? ಆನ್‌ಲೈನ್ ಬೆಸ್ಟಾ? ಆಫ್‌ಲೈನ್ ಬೆಸ್ಟಾ? ಆನ್‌ಲೈನ್‌ನಲ್ಲಿ ನಮ್ಗೆ ಏನೆಲ್ಲ ಹ್ಮ್, ಪಾಸಿಟಿವ್ಸ್ ಇರುತ್ತೆ, ನೆಗೆಟಿವ್ಸ್ ಇರುತ್ತೆ. ಆಫ್‌ಲೈನ್‌ನಲ್ಲಿ ಏನೆಲ್ಲ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಸೊ ಈ ಒಂದು ಇದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡೋದಕ್ಕೆ ನನಗೆ ಇನ್ಸ್ಟೆಂಟ್ ಆಗಿ ಐಡಿಯಾ ಬಂತು. ಆಕ್ಚುಲಿ ಇವತ್ತಿನ ಟಾಪಿಕ್ಕೇ ಬೇರೆ ಆಗಿತ್ತು. ಸೊ ಪರ್ಟಿಕ್ಯುಲರ್ ಆಗಿ ನಾನು ಇದೇ ವಿಡಿಯೋನ ಮಾಡ್ಬೇಕಂತ ಯಾಕೆ ಅನಿಸ್ತು ಅಂದ್ರೆ ಹಿಂಗೆ ರೀಲ್ಸ್ ನ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಒಬ್ರು ವಿಡಿಯೋನ ಹಾಕಿದ್ರು. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವರು ತುಂಬಾನೇ ಐಟಮ್ಗಳನ್ನ ಹಾಕಿದ್ದಾರೆ. ಏನೋ ನಾನು ಸಾಲ ಮಾಡೆಲ್ಲ ತುಂಬಾ ಐಟಮ್ ಹಾಕಿದೆ. ಬಟ್ ಆನ್ಲೈನ್ ಅಲ್ಲಿ ನಮಗೆ ಇರೋಷ್ಟು ಫಾಲೋವರ್ಸ್ ಲೈಕ್ಸ್ ನ ನೋಡ್ಕೊಂಡು ನಾವು ಬಿಸ್ನೆಸ್ ನ ಮಾಡಬಾರ್ದು, ಬಿಸ್ನೆಸ್ ಮಾಡಿದ್ರೆ ನನಗೆ ಲಾಸ್ ಆಯ್ತು ಅಂತ ಹಾಕಿದ್ರು. ಸೊ ಆ ಒಂದು ರೀಲ್ ನ ನೋಡ್ಬಿಟ್ಟು ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆಕ್ಚುಲಿ ಈ ವಿಡಿಯೋ ಮಾಡೋ ಟಾಪಿಕ್ ಇರ್ಲಿಲ್ಲ, ವಿಡಿಯೋ ಮಾಡೋ ಟಾಪಿಕೇ ಬೇರೆ ಇತ್ತು. ಸೊ ಆನ್‌ಲೈನ್‌ಗೂ ಆಫ್‌ಲೈನ್‌ಗೂ ಏನ್ ರಿಯಾಲಿಟಿ ಇದೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತೀನಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ಬಿಡಿ. ಸೊ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಆನ್‌ಲೈನ್ ಬಿಸ್ನೆಸ್ ನ ನಂಬ್ಕೊಂಡು ತುಂಬಾ ಜನ ಇನ್ವೆಸ್ಟ್‌ಮೆಂಟ್ ನ ಮಾಡಿರ್ತಾರೆ. ಬಿಸ್ನೆಸ್ ಯಾವ ರೀತಿ ಮಾಡ್ಬೇಕಂತ ಗೊತ್ತಿರಲ್ಲ. ಸೊ ಅದು ಏನ್ ಮಿಸ್ಟೇಕ್ ಆಗುತ್ತೆ ಅಂದ್ರೆ ತುಂಬಾ ಜನ ಬಿಸ್ನೆಸ್ ಮಾಡ್ತಿರ್ತಾರೆ. ಇವಾಗ ಒಬ್ರು ನೋಡಿ ಒಬ್ರು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಬಿಸ್ನೆಸ್ ಇಷ್ಟು ಚೆನ್ನಾಗಾಗಿದೆ, ಅಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರೀಸ್ ನ ಹಾಕ್ತಾರೆ, ಪೋಸ್ಟ್ ಹಾಕ್ತಾರೆ, ಒಂದಷ್ಟು ನನಗೆ ಆರ್ಡರ್ಸ್ ಬಂದಿದೆ ಅನ್ನೋದನ್ನ ಹಾಕ್ತಾರೆ. ಇದೆಲ್ಲ ಏನಂದ್ರೆ ಕಸ್ಟಮರ್‌ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಅವರು ಯೂಸ್ ಮಾಡ್ತಕ್ಕಂತ ಒಂದು ಟ್ರಿಕ್ಸ್ ಇದೆ. ಸೊ ನಮ್ಮ ಜನ ಏನ್ ಮಾಡ್ತಾರೆ ಅದನ್ನ ಥಿಂಕ್ ಮಾಡ್ದಲೆ ಹೌದು ಆನ್‌ಲೈನ್ ಬಿಸ್ನೆಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇವ್ರುನು ಆನ್‌ಲೈನ್ ಬಿಸ್ನೆಸ್‌ಗೆ ಕೈ ಹಾಕ್ತಾರೆ. ಆನ್‌ಲೈನ್ ಬಿಸ್ನೆಸ್ ಚೆನ್ನಾಗಿಲ್ಲ ಅಂತ ನಾನು ಖಂಡಿತವಾಗ್ಲೂ ಹೇಳೋದಿಲ್ಲ. ಬಟ್ ಇನಿಷಿಯಲಿ ನಾವು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನಾವೇನಾದ್ರೂ ಹೊಸ ಬಿಸ್ನೆಸ್‌ಗೆ ಕೈ ಹಾಕ್ತಾ ಇದ್ದೀವಿ ಅಥವಾ ನಾವು ಆನ್‌ಲೈನ್‌ನೇ ನಂಬ್ಕೊಂಡು ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿದ್ರೆ ಟೋಟಲಿ ರಾಂಗ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಆನ್‌ಲೈನ್ ಬಿಸ್ನೆಸ್ ಸಡನ್ ಆಗಿ ನಮಗೆ ಸಕ್ಸಸ್‌ನ ಕೊಡೋದಿಲ್ಲ. ಅದು ತುಂಬಾ ನಿಧಾನಕ್ಕೆ ನಮಗೆ ಸಕ್ಸಸ್‌ನ ಕೊಡುತ್ತೆ. ಅಷ್ಟು ಬೇಗ ಸಕ್ಸಸ್ ಆನ್‌ಲೈನ್ ಬಿಸ್ನೆಸ್ ಅಲ್ಲಿ ಸಿಗೋದಿಲ್ಲ. ಸೊ ಆಫ್‌ಲೈನ್ ಬಿಸ್ನೆಸ್ಸು ಅಂತ ಹೇಳಿದ್ರೆ ಆಫ್‌ಲೈನ್ ಬಿಸ್ನೆಸ್ ಇವಾಗ ಏನಾಗಿದೆ ತುಂಬಾನೇ ಕಾಂಪಿಟಿಷನ್ ಆಗಿದೆ. ಇವಾಗೆಲ್ಲ ಪ್ರತಿಯೊಂದನ್ನು ಆನ್‌ಲೈನ್ ಅಲ್ಲಿ ಬುಕ್ ಮಾಡ್ತಾರೆ. ಒಂದು ₹5 ಕೊತ್ತಂಬರಿ ಸೊಪ್ಪಿಂದ ಹಿಡಿದು ಈವನ್ ಜೆರಾಕ್ಸ್ ಸಮೇತನು ಆನ್‌ಲೈನ್‌ಗೆ ಕಳಿಸ್ತಾರೆ. ಅವ್ರು ಜೆರಾಕ್ಸ್ ಮಾಡ್ಕೊಂಬಂದು ಕೊಡ್ತಾರೆ. ಸೊ ಅಷ್ಟು ಆನ್‌ಲೈನ್ ಬಂದಿದೆ. ಸೊ ಹಾಗಿದ್ದಾಗ ಮತ್ತೆ ನಮ್ಗೆ ಆಫ್‌ಲೈನ್ ಹೇಗೆ ವರ್ಕೌಟ್ ಆಗುತ್ತೆ ಅಂದ್ರೆ ಆಫ್‌ಲೈನ್ ಏನಂತ ಹೇಳಿದ್ರೆ ನಾವು ನಮ್ಮ ಒಂದು ಕಸ್ಟಮರ್ ಬೇಸನ್ನ ನಾವು ಕ್ರಿಯೇಟ್ ಮಾಡ್ಬೋದು. ಬಟ್ ಅದೂನು ಅಷ್ಟೇ ಆಫ್‌ಲೈನ್ ಅಲ್ಲಾದ್ರೂ ಅಷ್ಟೇನೆ ನಮಗೆ ಏನಂದ್ರೆ ದಿನ ದಿನ ನೋಡ್ತಾ ಇದ್ರೆ ಮಗು ಹೇಗೆ ಕಲಿತಾ ಹೋಗುತ್ತೋ ಹಾಗೆ ದಿನ ದಿನ ನಮ್ಮ ಅಂಗಡಿ ನೋಡ್ತಾ ಇದ್ರೆ ಒಂದಷ್ಟು ಜನ ಕಸ್ಟಮರ್ ಬರೋದು ಆ ತರದ್ದೆಲ್ಲ ಆಗುತ್ತೆ. ಅದೇ ನಾವು ಆನ್‌ಲೈನ್‌ಗೆ ಹೋದಾಗ ಒಂದ್ ಸ್ವಲ್ಪ ದಿನ ನಾವು ವೇಟ್ ಮಾಡ್ಬೇಕು. ನಮಗೆ ಕಸ್ಟಮರ್ ಫಾಲೋ ಇರೋರೇ ಬೇರೆ, ಲೈಕ್ಸ್ ಬರೋದೇ ಬೇರೆ, ಪರ್ಚೇಸ್ ಮಾಡೋರೇ ಬೇರೆ ಆಗಿರ್ತಾರೆ. ನಮ್ಮ ಫಾಲೋವರ್ಸ್‌ಗೂ ನಮ್ಮ ಪರ್ಚೇಸಸ್‌ಗೂ ಒಂದಕ್ಕೊಂದು ಸಂಬಂಧ ಇರಲ್ಲ. ಎಷ್ಟು 10K 12K ಇರೋರಿಗೆಲ್ಲರಿಗೂ ಆರ್ಡರ್ ಬರ್ದೇ ಇರ್ಬೋದು. 100 500 1000 ಇರೋರಿಗೆಲ್ಲರಿಗೂನು ಆರ್ಡರ್ಸ್ ಬರ್ಬೋದು. ಸೊ ರಿಯಾಲಿಟಿ ಅನ್ನೋದು ತುಂಬಾನೇ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ಬೇಕು. ಮತ್ತೆ ನೀವೇನ್ ಮಾಡ್ತೀರಾ, ನಿಮ್ಮ ಒಂದು ಮಾರ್ಕೆಟ್‌ನ ರಿಸರ್ಚ್ ಮಾಡೋದಿಲ್ಲ. ನಾನು ಏನ್ ಬಿಸ್ನೆಸ್ ಮಾಡ್ಬೇಕು, ಏನ್ ಬಿಸ್ನೆಸ್ ಮಾಡ್ಬಾರ್ದು ಅನ್ನೋದನ್ನ ನೀವು ರಿಸರ್ಚ್ ಮಾಡೋದಿಲ್ಲ. ನೀವೇನ್ ಮಾಡ್ತೀರಾ, ಸುಮ್ನೆ ಯಾರೋ ಮಾಡ್ತಾ ಇದ್ದಾರೆ, ಅವ್ರಿಗೆ ಚೆನ್ನಾಗಿ ಇನ್ಕಮ್ ಬರ್ತಿದೆಯಲ್ಲ, ಸೊ ನಾನು ಮಾಡ್ಬಿಡೋಣ ಇನ್ಕಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡ್ತೀರಾ. ಅಲ್ಲಿ ಏನಾಗುತ್ತೆ ನಿಮಗೆ ಅದ್ರದ್ದು ಪಾಸಿಟಿವ್ ಇದೆನಾ, ಜನಕ್ಕೆ ಎಷ್ಟು ಅವಶ್ಯಕತೆ ಇದೆ, ಎಷ್ಟು ಜನ ಈ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಈ ಬಿಸ್ನೆಸ್ ಮಾಡ್ರೆ ನಾನು ಸಕ್ಸಸ್ ಆಗ್ತೀನಾ, ಎಷ್ಟು ದಿನದಲ್ಲಿ ನಾನು ಸಕ್ಸಸ್ ಆಗ್ತೀನಿ, ಇದರಿಂದ ನಾನು ಯಾವಾಗ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದೆಲ್ಲದನ್ನು ಬಿಫೋರ್ ದಟ್ ನೀವು ಪ್ಲಾನ್ ಮಾಡ್ಬೇಕು. ಪ್ಲಾನ್ ಮಾಡಿ ನೀವು ಬಿಸ್ನೆಸ್ ನ ಮಾಡಿದ್ರೆ ಖಂಡಿತವಾಗ್ಲೂ ತಪ್ಪಲ್ಲ. ಅದರ್ವೈಸ್ ನೀವು ಪ್ಲಾನ್ ಮಾಡ್ದಲೆ ನೀವು ಮಾಡಿದೀರಾ ಅಂತ ಹೇಳಿದ್ರೆ ಅದನ್ನ ನಿನ್ನೆ ನೋಡಿದ್ದೆ ರೀಲ್ಸ್ ಅಲ್ಲಿ. ಸೊ ತುಂಬಾ ಸಾಲ ಮಾಡಿ ಹಾಕಿದೆ, ನನಗಿರೋ ಫಾಲೋವರ್ಸ್‌ಗೂ ನನಗೆ ಬರೋ ಲೈಕ್ಸ್ ಕಮೆಂಟ್ಸಿಗೂ ನನಗೆ ₹1 ವ್ಯಾಪಾರ ಆಗಿಲ್ಲ ಅಂತ ಹೇಳಿದ್ರೆ ಆ ತರ ಆದಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾಕಂದ್ರೆ ಒಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಷ್ಟು ಸುಲಭ ಇಲ್ಲ. ಮನೆಯವರಿಗೆ ನಾವು ಉತ್ತರ ಕೊಡ್ಬೇಕಾಗುತ್ತೆ. ನಮ್ಮ ಬೆನ್ನಿಂದ ಸಾವಿರಾರು ಜನ ಮಾತಾಡ್ತಾರೆ. ಏನೋ ದೊಡ್ಡದಾಗಿ ಮಾಡ್ತೀನಿ ಅಂತ ಹೋದ್ಲು, ಈಗ ಮಾಡ್ಕೊಂಡ್ಲು ಅಂತ ಹೇಳ್ತಾರೆ. ಸೊ ಎಲ್ರಿಗೂ ನಾವು ಉತ್ತರ ಕೊಡ್ಬೇಕಾಗುತ್ತೆ. ಹಾಗಾಗಿ ಬಿಸ್ನೆಸ್ ಅನ್ನೋದು ಈಸಿಯೆಸ್ಟ್ ವೇ ಅಲ್ಲೇ ಅಲ್ಲ. ಬಟ್ ಅದಕ್ಕಿಂತ ಮುಂಚೆ ನಾವು ಒಂದಷ್ಟು ಮಾರ್ಕೆಟ್ ಅನ್ನ ನಾವು ರಿಸರ್ಚ್ ಮಾಡ್ಬೇಕು. ಎಕ್ಸ್ಪೆಕ್ಟೇಷನ್ ನಾವ್ ಯಾವತ್ ಮಾಡ್ಬೋದು, ನಾವು ನಮ್ಮ ಮನೆಯವರಿಗೂ ಅದನ್ನ ಮನದಟ್ಟು ಮಾಡ್ಬೇಕು. ನಾನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಒಂದ್ 3 ತಿಂಗಳು ಇದರಿಂದ ನನಗೇನು ಸಿಗೋದಿಲ್ಲ, ಒಂದ್ 6 ತಿಂಗಳು ನನಗೆ ಇದರಿಂದ ಏನು ಸಿಗೋದಿಲ್ಲ, ಅಲ್ಲಿವರೆಗೂ ನಾನು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ, ಅಲ್ಲಿವರೆಗೂ ನನ್ನ ಕೈಯಿಂದನೇ ನಾನು ಖರ್ಚು ಮಾಡ್ಬೇಕಾಗುತ್ತೆ. ಈ ತರದನ್ನೆಲ್ಲದನ್ನ ನಾವ್ ಹೇಳ್ಬೇಕು. ಎನಿವೇ ನಮ್ಮ ಒಂದು ಎಫರ್ಟ್ ಜೊತೆಗೆ ನಮ್ಮ ಲಕ್ ಅನ್ನೋದು ತುಂಬಾ ಚೆನ್ನಾಗಿರ್ಬೇಕು. ಲಕ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಡೇ 1 ಇಂದಾನೇ ನಾವು ಅರ್ನಿಂಗ್ಸ್ ನ ಕಾಣ್ಬೋದು. ಅದನ್ನ ಯಾರು ಕಂಡಿಲ್ಲ ಅಲ್ವಾ. ಸೊ ಎಷ್ಟೋ ಜನ ಝೀರೋದಲ್ಲಿ ಇದ್ದರು ಕೋಟಿ ಗಂಟ್ಲೆ ಆಗಿದ್ದಾರೆ. ನಾನು ಮೊನ್ನೆನೇ ಯಾವ್ದೋ ನೋಡ್ಬೇಕಾದ್ರೆ ಹೀಗೆ ನೋಡ್ದೆ, 50 ಲಕ್ಷ ಸಾಲ ಮಾಡ್ಕೊಂಡಿದ್ದಾನೆ, ಇವತ್ತು 50 ಕೋಟಿ ಒಡೆಯ ಆಗಿದ್ದಾನೆ. ಅವ್ನ್ ಏಜ್ ಏನೋ ತುಂಬಾ ಚಿಕ್ಕದಿದೆ. ಸೊ ಈ ತರದವರು ಇದಾರೆ ಎಕ್ಸಾಂಪಲ್‌ಗೆ. ನಮ್ಗೇನಂದ್ರೆ ನಮ್ಮ ಎಫರ್ಟ್ ಒಂದೇ ಅಲ್ಲ, ನಮ್ಮ ಟೈಮು, ನಮ್ಮ ಲಕ್, ಮೇನ್ ಆಗಿ ಲಕ್ ಚೆನ್ನಾಗಿರ್ಬೇಕು. ನಾವು ಮಾಡಿ ಬಿಸ್ನೆಸ್ ಮಾಡ್ತಕ್ಕಂಥ ಒಂದು ಟೈಮಿಂಗ್ಸ್ ಗಳಿಗೆ ನಮಗೆ ಮತ್ತೆ ನಮ್ಗೆ ಒಂದು ಹೋಪ್, ನಮ್ಮ ಮೇಲೆ ಫಸ್ಟ್ ನಮಗೆ ನಂಬಿಕೆ, ಇದೆಲ್ಲಾನು ಇದ್ರೆ ಎಲ್ಲಾ ಬಿಸ್ನೆಸ್ ಸಕ್ಸಸ್ ಆಗುತ್ತೆ. ಬಟ್ ಯಾವ ಬಿಸ್ನೆಸ್ ಆದ್ರೂ ಅಷ್ಟೇ, ಆನ್‌ಲೈನ್ ಆಗ್ಲಿ ಆಫ್‌ಲೈನ್ ಆಗ್ಲಿ, ನಮ್ಗೆ ತುಂಬಾ ಪೇಶನ್ಸ್ ಇರ್ಬೇಕು. ನಾವ್ ಅಷ್ಟು ಸುಧಾರಿಸ್ಕೊಳ್ಳುವಂತ ಕೇಪಬಿಲಿಟಿ ನಮಗಿರ್ಬೇಕು. ಆಗಿದ್ದಾಗ ನಾವು
ಖಂಡಿತವಾಗ್ಲೂ ಸಕ್ಸಸ್‌ನ ಕಾಣ್ತೀವಿ. ಹೋಪ್ ಯಾರೆಲ್ಲ ಆನ್‌ಲೈನ್, ಆಫ್‌ಲೈನ್ ಬಿಸ್ನೆಸ್‌ಗಳ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ತೀರಾ. ಸೊ ಏನ್ ಮಾಡಿದ್ರೆ ಬೆಟರ್ ಅಂತ ಇರ್ತೀರಲ್ವಾ? ಸೊ ಫಸ್ಟ್ ನಿಮ್ಮ ಮಾರ್ಕೆಟನ್ನ ನೀವು ರಿಸರ್ಚ್ ಮಾಡ್ಕೊಳ್ಳಿ. ಒಂದಷ್ಟು ಆಮೇಲೆ ಯಾರು ನಿಮ್ಗೆ ಇನ್‌ಸ್ಟಾಗ್ರಾಮಲ್ಲಿ ಬಿಸ್ನೆಸ್ ಮಾಡೋರು ನೀವು ಈ ಬಿಸ್ನೆಸ್ಸಲ್ಲಿ ಏನ್ ಒಳ್ಳೇದಿದೆ, ಕೆಟ್ಟದಿದೆ ಅಂತ ಹೇಳೋದಿಲ್ಲ. ನಿಜವಾಗ್ಲೂ ಅದನ್ನ ಕೆದಕ್ತಾ ಹೋಗ್ಬಿಟ್ರಾಯ್ತಲ್ಲ, ಬಿಸ್ನೆಸ್ಸೇ ಬೇಡಪ್ಪ ಅನ್ಬೇಕು. ಅದ್ರಲ್ಲಿ ಅಷ್ಟು ಇರುತ್ತೆ ಈ ಬಿಸ್ನೆಸ್‌ಗಳಲ್ಲಿ. ನಿಜವಾಗ್ಲೂ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗೋದು ಇವತ್ತು ಅಷ್ಟು ಸುಲಭದ ಮಾತು ಅಲ್ಲೇ ಅಲ್ಲ. ಬಟ್ ಅದಕ್ಕೆಲ್ಲ ನೀವು ರೆಡಿ ಇದ್ದೀರಾ ಅಂತ ಹೇಳಿದ್ರೆ ಮಾತ್ರ ಬಿಸ್ನೆಸ್ಸಿಗೆ ಕೈ ಹಾಕಿ. ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡು ನಾವು ಅದರಿಂದ ಸಕ್ಸಸ್‌ನ ಕಾಣ್ತೀವಿ ಅನ್ನೋರು ತುಂಬಾ ಜನ ಇದ್ದಾರೆ. ಅದರಿಂದನೂ ಆಗುತ್ತೆ. ಬಟ್ ನಾವು ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ ಅಂತ ಹೇಳಿದಾಗ ಇವಾಗ ಅಟ್ ಪ್ರೆಸೆಂಟ್ ಇವಾಗಿನ ಸಿನಾರಿಯೋದಲ್ಲಿ ತುಂಬಾ ತುಂಬಾ ಕಷ್ಟ ಇದೆ. ಸೊ ಅದನ್ನ ಮೈಂಡಲ್ಲಿ ಇಟ್ಕೊಂಡು ನೀವು ಬಿಸ್ನೆಸ್‌ಗೆ ಕೈ ಹಾಕ್ರಿ ಅಂತ ಹೇಳ್ತೀನಿ. ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ, ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಎಲ್ಲರಿಗೂನು.